शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಬಿಜೆಪಿ ಅವರು ಇನ್ನೂ ಕಾಮಗಾರಿ ಮಾಡಿಲ್ಲ ಅಂತಂದು ಮಾಡಿರೋ ಅಥವಾ ಇಲ್ಲ? ನಾನು ಇವಾಗ ಭಾಳ ಗಡಬಡಿಯಲ್ಲಿದ್ದೀನಿ. ನಾನು ಕೆಲಸ ಮಾಡಿನೋ ಇಲ್ಲೋ ಈ ಬಿ ಜೆ ಪಿಯವರು ಒಬ್ಬರು ಹೇಳಿದ್ರೆ ನಡೆಯಂಗಿಲ್ಲ. ಸಾಮಾನ್ಯವಾಗಿ ಮತದಾರಿಗೆ ಕೇಳಬೇಕಾಗ್ತೈತಿ. ಅಲ್ಲಿ ಮತ ಊರಾಗ ಹೋಗಿ ಕೇಳಿದ್ರೆ ತಾನೇ ಗೊತ್ತಾಗ್ತೈತಿ. ಪದೇ ಪದೇ ಬಿಜೆಪಿಯವರ ಕಾಂಗ್ರೆಸ್ಗೆ ಆರೋಪ ಮಾಡ್ತಾರೆ. ಆಮೇಲೆ ಕಾಂಗ್ರೆಸ್ ಅವರು ಬರೀ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪಬ್ಲಿಕ್ ಡೊಮೆಂಟ್ನಾಗೆ ನೀವು ಏನು ಕೆಲಸ ಮಾಡೋದ ಏನು ಅದು ಅಂತ ವಿವರಣೆ ಯಾರೂ ಕೊಡಂಗಿಲ್ಲ. ಹೆಂಗ್ರಿ ಪಬ್ಲಿಕ್ನಾಗ ನೀವು ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. ಇಲ್ಲಿಂದ ಎಲ್ಲರೂ ಎಲ್ಲ ಪಾರ್ಟಿಯವರು ಅದಾರಿದ್ರೆ ಎಲ್ಲ ಪಾರ್ಟಿಯವರು ಇದ್ದರೂ ಸಹಿತ ಟೋಟಲಿ ಏನು ಸತ್ಯ ಅನ್ನೋದು ನನ್ನ ಹಿಂದೆ ತಾನೇ ಹೇಳ್ತಾರೆ ಅವರು. ಈಗಾಗಲೇ ಒಂದು ಸಮೀಕ್ಷೆ ಆಗಿದೆ. ಈಗ ಇಲ್ಲಿ ನನಗೆ ಪ್ರಶ್ನವರೇ ಅವರೇ ಹೇಳಿದರು ಇಲ್ಲರಿ ನಿಮ್ಮ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಅದ ಎಲ್ಲ ರೀತಿಯಿಂದನೂ. ಮತ್ತು ಏನು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ನಾನು. 2000 ಈಗ ಏತ್ ನೀರಾವರಿ ಬಗ್ಗೆ ಪ್ರಸ್ತಾಪ ಮಾಡಿದರು ಬಿ ಜೆ ಪಿಯವರು ನನ್ನ ಮೇಲೆ. ಏತ್ ನೀರಾವರಿ ಬಗ್ಗೆ ಚಡ್ಚಾಣ ಏತ್ ನೀರಾವರಿ ಸುಮಾರು 2013 ಮುಗಿದು ಹೋಗಬೇಕಾಗಿತ್ತು. ಅದು ಅವರು ಬಿ ಜೆ ಪಿಯವರೇ ಮಂತ್ರಿ ಇದ್ದರು, ನೀರಾವರಿ ಸಚಿವರಿದ್ದರು, ಸನ್ಮಾನ್ಯ ಸಂಸದರು ಅವರೇ ಅದಾರ. ಆದ್ರೆ ಏತ್ ನೀರಾವರಿ ಯಾಕೆ ಮಾಡಲಿಲ್ಲ ನಾನು ಕೇಳ್ತೀನಿ. ಆ ರವಿ ಲೋಣಿ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ನೀ ಏನು ಮಕ್ಕೊಂಡು ಏನಪ್ಪ 13ಕ್ಕೆ ಪ್ರಾರಂಭ ಆಗಬೇಕಾಗಿದ್ದು ನಾನು ಬಂದ ಮೇಲೆ ಪೈಪ್ ಸಹಿತಕ್ಕೆ ಹಾಕಿಲ್ಲ, ಅದರೊಳಗೆ ಪೈಪ್ ಸಹಿತಕ್ಕಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಮಾಡಿರಿ ನೀವು. ಮಾತಾಡೋದು ಭಾಳ ಸುಲಭ ಐತಿ. ಎಲ್ಲರೇ ಕೂತು ಯಾರ್ಯಾರೇ ಮಾತು ಹೇಳಿದ್ರೆ ನಡೆಯಂಗಿಲ್ಲ. ಅಲ್ಲಿ ಫೀಲ್ಡಿಗೆ ಇಳಿದ್ರೆ ತಾನೇ ಗೊತ್ತಾಗ್ತೈತಿ. ನಾನು ನನ್ನ ಬಗ್ಗೆ ಹೇಳಂಗಿಲ್ಲ, ಜನರು ಹೇಳ್ತಾರೆ. ನಾನು ಹೇಳಬಾರ್ದು, ನನ್ನ ಕೆಲಸ ಹೇಳಬೇಕು. ಇವತ್ತು ಇಲ್ಲಿ ಸಮುದಾಯಕ್ಕೆ ಇದು ಕರೆದಿದ್ದಾರೆ. ನಮಗೆ ಅತಿ ಆತ್ಮೀಯರು ಭಾಳಷ್ಟು ಜನ ಅದಾರ, ಅದಕ್ಕೆ ಬಂದೀನಿ ನಾನು. ಆ ಸಮುದಾಯದ ಜನ ಇಲ್ಲೇ ಅದಾರ, ಕೇಳ್ರಿ. ನಾನು ಕೇಳಾರ್ದೆ ಅವ್ರಿಗೆ ಮನಸ್ಸಿನಾಗಿಟ್ಟು ಶಿವಣಿಗೆಯಲ್ಲಿ ಅವ್ರ ಗುಡಿಗೆ ರೊಕ್ಕ ಹಾಕೀನಿ. ಈ ಥರ ನಮ್ಮ ಕೆಲಸ ಇರ್ತಾವೆ. ಮತ್ತು ಈಗ ಸದ್ಯ 3 ಕಾರ್ಯಕ್ರಮ ಅದಾವೆ. ಯಾಕಡೆ ಹೋಗ್ಬೇಕು ಹೇಳಿ ನಾನು. ಚಡ್ಚಾಣಕ್ಕೊಂದಿದೆ, ಟೀಚರ್ಸ್ ಅಸೋಸಿಯೇಷನ್ದು ಒಂದು ಕಾರ್ಯಕ್ರಮ ಇದೆ. ಆ ನಂತರ ಇಲ್ಲಿ ಹಲಸಂಗಿಗೆ ಒಂದು ಪ್ರತಿ ಇದಕ್ಕೊಂದು ಜಾತ್ರೆ ಇದೆ, ಅದು ಹಲಸಂಗಿದು. ಇಲ್ಲಿ ಬಸವೇಶ್ವರ ಇದರೊಳಗೆ ಒಂದು ಕಾರ್ಯಕ್ರಮ ಅದ, ಸ್ಪಿನ್ನಿಂಗ್ ಮಿಲ್ ಅಲ್ಲ, ಇವತ್ತು ಬಸವೇಶ್ವರ ಇದರೊಳಗೆ ಒಂದು ಕಾರ್ಯಕ್ರಮ ಐತಿ ಮಂಗಲ್ ಕಾರ್ಯಾಲಯದಾಗ. ಯಾಕಡೆ ಹೋಗೋಕ್ಕಾಗತ್ತೆ ಹೇಳಿ सर? ये जो होट चोर और गड्डी चोर बोल के आपका नारा है तमाम लीडर्स का, क्या बीजापुर में जो इलेक्शन हुए हैं पूरे डिस्ट्रिक्ट में, हाँ भी हुआ है, पर कोई चोरी वेरी नहीं हुई क्या? नहीं हुआ है इडी टोटली आपको मालूम है हुआ है। हम क्या करने वाले हैं अभी तो कोर्ट में जाना पड़ता है, कोर्ट से हम आर्डर लेना पड़ता है, देखेंगे ले। तो आपके एक लीडर बार बार कहते हैं कि हम कोर्ट गए थे, लेकिन कोर्ट में जाने के बाद पता चलता है कि वहाँ पर केस ही नहीं है। सर मुझे तो मालूम नहीं, कई को मैं उसके बारे में बात करूँ। अगर मुझे मालूम था तो मैं बोलता था सब। अच्छा।